ನಮಸ್ಕಾರ ಸಬ್ಸ್ಕ್ರೈಬರ್ಸ್. ಇವತ್ತು ಏನಾದರೂ ಮಾಡಬೇಕು ಸ್ಪೆಷಲಾಗಿ ಅಂದ್ಕೊಂಡೆ. ಮನೇಲಿ ಏನೂ ಇಲ್ಲ, ಜೋಬಲ್ ಕಾಸಿಲ್ಲ. ಸೊ ಸಿಂಪಲಾಗಿ ಒಂದು ಮೊಸರು ತಂದೆ. ಸ್ಪೆಷಲಾಗಿ ಒಂದು ದಹಿ ತಡ್ಕ ಮಾಡ್ಕೊಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸಕ್ಕತ್ತಾಗಿರುತ್ತೆ. ವಿಡಿಯೋ ಶುರು ಮಾಡೋಣ ಬನ್ನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇನು ಬೇಕು ಅಂತ ಹೇಳ್ತೀನಿ. ಎರಡು ಈರುಳ್ಳಿ, 2 ಟೊಮೆಟೊ, ಒಂದು 5-6 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇಷ್ಟಿದ್ದರೆ ದಹಿ ತಡ್ಕ ಮಾಡ್ಕೊಬೋದು. ಮೇನಾಗಿ ಮೊಸರು ಬೇಕು, ಅದು ಗೊತ್ತಿರೋ ವಿಷಯ. ಇಷ್ಟಿದ್ದರೆ ದಹಿ ತಡ್ಕ ಮಾಡ್ಕೊಬೋದು. ಇದನ್ನು ಉದ್ದುದ ಅಡ್ಡ ಮಲ್ಕೋಸ್ಕೊಂಡು ಹೆಂಗಾದರೂ ಕಟ್ ಮಾಡ್ಕೊಳ್ಳಿ. ನಾನು ಉದ್ದುದ ಕಟ್ ಮಾಡ್ತೀನಿ. ಇವಾಗ ನಾನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಸೀದಾ ಒಗ್ಗರಣೆ ಹತ್ರ ಹೋಗ್ಬಿಡೋಣ. ಎಣ್ಣೆ ಕಾಯ್ದಿದೆ. ನಾನು ಇವಾಗ ಎಣ್ಣೆಗೆ ಆ್ಯಕ್ಚುಲಿ ಫಸ್ಟು ಏನಂದರೆ ಮಜ್ಜಿಗೆ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಯಾಕಂದರೆ ದಹಿ ತಡ್ಕ ಅಲ್ವಾ, ಅದ್ರ ಜೊತೆ ಮಜ್ಜಿಗೆ ಮೆಣಸಿನ್ಕಾಯಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೇ ಮಜ್ಜಿಗೆ ಮೆಣಸಿನ್ಕಾಯಿನ ಫಸ್ಟು ರೋಸ್ಟ್ ಮಾಡ್ಕೊಬಿಡ್ತೀನಿ. ಇದ್ರ ರೆಸಿಪಿ ಏನಾದ್ರು ಬೇಕಂದರೆ ಕೇಳಿ, ನಾನು ಹಾಕ್ಕೊಡ್ತೀನಿ. ಫಸ್ಟು ನಾರ್ಮಲಾಗಿ ಫ್ಲೇಮ್ ಕಮ್ಮಿ ಇಡ್ತೀನಿ. ಫಸ್ಟು ನಾರ್ಮಲಾಗಿ ಸಾಸಿವೆ, ಆಮೇಲೆ ಜೀರಿಗೆ, ಕರಿಬೇವಿನ ಸೊಪ್ಪು, ಆಮೇಲೆ ಸೀದಾ ಮೆಣಸಿನ್ಕಾಯಿ ಹಾಕೊಳ್ಳಿ. ಮೆಣಸಿನ್ಕಾಯಿ ಹಾಕ್ತಿದ್ದಂಗೆ ನೆಕ್ಸ್ಟ್ ಈರುಳ್ಳಿ ಹಾಕೊಳ್ಳಿ. ಎಲ್ಲ 5 ನಿಮಿಷ ಸಾಕು, ಜಾಸ್ತಿ ಹೊತ್ತೆಲ್ಲ ಫ್ರೈ ಆಗೋದು ಬೇಡ. ಯಾಕಂದರೆ ಸ್ವಲ್ಪ ಟೇಸ್ಟ್ ಸಿಗಬೇಕಲ್ಲ. ಬಾಯ್. ಈರುಳ್ಳಿ ಕರೆಕ್ಟಾಗಿ ಫ್ರೈ ಆಗ್ತಿರ್ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಬಿಡಿ. ಈರುಳ್ಳಿ ಫ್ರೈ ಆಗಿದೆ. ಇವಾಗ ಟೊಮೆಟೊ ಸರ್ದಿ. ಟೊಮೆಟೊನ ಹಾಕೊಂಡು ಒಂದು ಲೆವೆಲ್ಗೆ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ 5 ನಿಮಿಷದಲ್ಲಿ ಆಗೋ ಅಡುಗೆಗಳು. ಯಾಕಂದರೆ ನಾವು ಬ್ಯಾಚುಲರ್ಸ್ ಅಲ್ವಾ, 5 ನಿಮಿಷದಲ್ಲಿ ಪಟ ಅಂತ ಆಗೋಗ್ಬಿಡಬೇಕು. ಹೊಟ್ಟೆ ಹಸ್ತಿರೋದಲ್ಲ. ಮಸಾಲೆಗಳು ಹಾಕೋಕ್ಕಿಂತ ಮುಂಚೆನೇ ಟೊಮೆಟೊನೆಲ್ಲ ಕರೆಕ್ಟಾಗಿ ಫ್ರೈ ಮಾಡ್ಕೊಬಿಡಿ. ಯಾಕಂದರೆ ಮಸಾಲೆ ಹಾಕಿದ್ಮೇಲೆ ಅದು ಘಾಟಾಗ್ಬಿಡುತ್ತೆ. ಅದಕ್ಕೇ ಮೊದಲೇ ಟೊಮೆಟೊನೆಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಬಿಡಿ. ಸೊ ಇವಾಗ ಕರೆಕ್ಟಾಗಿ ಟೊಮೆಟೊ ಬಂದಿದೆ. ಫ್ಲೇಮ್ ಕಮ್ಮಿ ಇಟ್ಕೊಂಡು ಸ್ವಲ್ಪ ಅರಿಶಿನ, ಒಂದು ಚಿಟಕಿ ಜಾಸ್ತಿ ಹಾಕ್ಬಿಡಿ. ಆಮೇಲೆ ಖಾರದ ಪುಡಿ, ಎಷ್ಟು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಸಾಂಬಾರು ಪೌಡ್ರು ಮತ್ತು ಧನಿಯಾ ಮಸಾಲ, ಸ್ವಲ್ಪ ಪೆಪ್ಪರು, ಉಪ್ಪು ಮೊಸರು ಹಾಕಿದ್ಮೇಲೆ ಹಾಕೊಳ್ಳಿ. ಯಾಕಂದರೆ ನಿಮಗೆ ಅದು ಟೇಸ್ಟ್ ಗೊತ್ತಾಗಲ್ಲ ಉಪ್ಪು ಎಷ್ಟು ಹಾಕಬೇಕು ಅಂತ. ಅದಕ್ಕೇ ಉಪ್ಪು ಲಾಸ್ಟಲ್ಲಿ ಹಾಕೊಳ್ಳಿ. ಇದನ್ನೆಲ್ಲ ಕ್ಲೀನಾಗಿ ಸ್ವಲ್ಪ ಹಸಿ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಕರೆಕ್ಟಾಗಿ ಮಸಾಲೆ ಎಲ್ಲ ಬ್ಲೆಂಡ್ ಆಗಿದೆ. ಇವಾಗ ಸೀದಾ ಫ್ಲೇಮ್ ಕಮ್ಮಿ ಇಟ್ಕೊಂಡು ಸೀದಾ ಇದಕ್ಕೆ ಮೊಸರು ಹಾಕ್ಬಿಡಿ. ಆ್ಯಕ್ಚುಲಿ ತಣ್ಣಗೆ ಮಾಡಾಕಬೇಕು, ಪರವಾಗಿಲ್ಲ, ಹಾಗೆ ಹಾಕಿ ಚೆನ್ನಾಗಿರುತ್ತೆ. ಮೊಸರು ಹಾಕಿದ್ದೀನಿ. ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಅಂದರೆ ನಿಮ್ಗೆ ಗಟ್ಟಿ ಬೇಕೋ. ಆ್ಯಕ್ಚುಲಿ ನೀರು ಹಾಕ್ಬಾರ್ದು, ನಾವು ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ನೀರು ಹಾಕೋತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಜಾಸ್ತಿ ಸ್ವಲ್ಪ ಕರೆಕ್ಟಾಗಿ ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಂಡು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಬಿಡಿ. ಅಷ್ಟೇ, ನಿಮ್ಮ ದಹಿ ತಡ್ಕ ರೆಡಿಯಾಗಿದೆ. ಊಟ ಮಾಡ್ಕೊಳ್ಳಿ. ಸಕ್ಕತ್ತಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಕೊನೆಗೆ ಫೈನಲ್ ಮರ್ತದೆ ಉಪ್ಪು ಹಾಕೊಳ್ಳಿ. ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ನಾನಂತೂ ಹೇಳಲ್ಲ ಎಷ್ಟು ಉಪ್ಪು ಬೇಕು ಅಂತ. ಅದು ಒಂದೊಂದು ಸಲ ಮೊಸರು ಹುಳಿ ಇರುತ್ತೆ, ಒಂದೊಂದು ಸಲ ನಾರ್ಮಲ್ ಆಗಿರುತ್ತೆ. ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಒಂದು ಹಾಕಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದ. ಬೈ, ಪೀಸ್.